ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಾಸ್ಟರ್ ಯುವರ್ ಟ್ರೇಡ್. ನಾನು ಕುಮಾರ್. ಸೊ ಹೇಗೆ ಅನಿಸ್ತಾ ಇದೆ ಮಾರ್ಕೆಟ್, ಯಾವ ಥರ ಮೂವ್ ಆಗ್ತಾಯಿದೆ ಅಂದ್ಕೊಂಡಿದ್ದೀರಾ? ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ 4 ಇಯರ್ಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮಾರ್ಕೆಟ್ಸ್ ನೋಡಬೇಕು. ಕೋವಿಡು, ಪೋಸ್ಟ್ ಕೋವಿಡು, ಆಮೇಲೆ ಇರಾನ್ ವಾರ್ಸು, ಇಸ್ರೇಲ್ ವಾರು, ನೆಕ್ಸ್ಟ್ ಟ್ರಂಪ್ ಟ್ಯಾರಿಫ್ಸ್, ಇದೆಲ್ಲ ನೋಡಿದ್ದೀವಿ. ಬಟ್ ಇದೆಲ್ಲ ಪ್ರತಿ ವರ್ಷ ಹೋಗ್ತಾ ಇರುತ್ತೆ. ಅದೇ ನಿಮಗೆ ಎಕ್ಸ್ಪೀರಿಯೆನ್ಸು. ಆ ಥರ ಸಿಚುವೇಷನ್ಸಲ್ಲಿ ಯಾವ ಥರ ಸ್ಟಾಕ್ಸ್ ಮೂವ್ ಆಗುತ್ತೆ, ಯಾವ ಥರ ಸ್ಟಾಕ್ಸ್ನ ಹೋಲ್ಡ್ ಮಾಡಬೇಕು, ಯಾವ ಥರ ಸ್ಟಾಕ್ಸ್ನ ಎಕ್ಸಿಟ್ ಆಗಬೇಕು. ಸೊ ಬಟ್ ಈಗ ರೀಸೆಂಟ್ 1.5 ಇಯರಲ್ಲಿ ಏನು ನೋಡ್ತಾ ಇದ್ದೀರಾ, ಮಾರ್ಕೆಟ್ ಇಸ್ ಟಫೆಸ್ಟ್ ಮಾರ್ಕೆಟ್ ಅಂತಲೇ ಹೇಳ್ಬೋದು. ಸೆಬಿ ತುಂಬ ಚೇಂಜಸ್ ತೊಗೊಬಂತು. ಇವಾಗ ವೀಕ್ಲಿ ಆಪ್ಷನ್ಸು ಎಲ್ಲ ಬ್ಯಾನ್ ಮಾಡಬೇಕಂತಿದ್ದಾರೆ. ಸೊ ನೆಕ್ಸ್ಟು ಈ ಥರ ಎಲ್ಲ ಆದಾಗ ಆಬ್ವಿಯಸ್ಲಿ ದ ನೇಚರ್ ಆಫ್ ದ ಸ್ಟಾಕ್ ಮೂಮೆಂಟ್ಸ್ ಎಲ್ಲ ಎಫೆಕ್ಟ್ ಆಗೇ ಆಗುತ್ತೆ. ಸೊ ಯಾಕೆಂದರೆ ಬ್ರೋಕರ್ಗೆ ಎಫೆಕ್ಟ್ ಆಗುತ್ತೆ. ಸೊ ಅದಕ್ಕೆ BSE ಮತ್ತು ಏಂಜಲ್ ಒನ್ ಸ್ಟಾಕ್ಸ್ ಎಲ್ಲ ನೋಡ್ಬೋದು, ಆಲ್ಮೋಸ್ಟ್ 35% ಫಾಲ್ ಆಗಿದೆ. ಸೊ ಇದೆಲ್ಲ ಒಂದು ಡಿಫಿಕಲ್ಟ್ ಟೈಮ್ಸ್ ಅಂತಲೇ ಹೇಳ್ಬೋದು. ಇದೆಲ್ಲ ಓವರ್ಕಮ್ ಆಗೇ ಆಗುತ್ತೆ. ಮುಂದಿನ ದಿನಗಳಲ್ಲಿ ಅಗೇನ್ ಮೂಮೆಂಟ್ ಸ್ಟಾರ್ಟ್ ಆಗೇ ಆಗುತ್ತೆ. ಬಟ್ ಆ ನರ್ವ್ಸ್ ಇರಬೇಕು ಹೋಲ್ಡ್ ಮಾಡೋ ಅಂಥ ಈ ಥರ ಕಂಡೀಷನ್ಸಲ್ಲಿ. ತುಂಬಾ ಇರಿಟೇಟ್ ಆಗುತ್ತೆ, ತುಂಬ ಪೆಥೆಟಿಕ್. ಅಲ್ಲಿ ಇಂಡೆಕ್ಸ್ ನಿಫ್ಟಿ ಮೂವ್ ಆಗ್ತಾಯಿದೆ ಹೊರತು ಸ್ಟಾಕ್ಸ್ ಏನೂ ಮೂವ್ ಆಗ್ತಾಯಿಲ್ಲ. ಸೊ ಏನಾಗುತ್ತೆ, ನಿಮ್ಗೆ ಫ್ರಸ್ಟ್ರೇಟ್ ಆಗಿಬಿಡ್ತೀರ. ಇದೇನಪ್ಪ, ನಾನು ಮಾಡ್ತಾಯಿರೋ ಸ್ಟ್ರಾಟಜಿನೇ ರಾಂಗಾ, ಇಲ್ಲ ನಾನು ಸೆಲೆಕ್ಟ್ ಮಾಡ್ತಾಯಿರೋ ಸ್ಟಾಕ್ಸೇ ರಾಂಗಾ ಅಂತ ನಿಮ್ಗೆ ಅನಿಸ್ಬೋದು. ಬಟ್ ಆ ಥರ ಎಲ್ಲ ಅನಿಸಿದಾಗ ಒಂದೇ ಒಂದು ಥಿಂಗ್ ನೀವು ಯೋಚನೆ ಮಾಡಬೇಕು. ನಿಮ್ಮ ಎಕ್ಸ್ಪೀರಿಯನ್ಸ್ ಮೇ ಬಿ 5 ಇಯರ್ಸ್, 7 ಇಯರ್ಸ್, 8 ಇಯರ್ಸ್, 10 ಇಯರ್ಸ್. ಸೊ ನೀವು ಹಿಂದೆ ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ. ಸೊ ಆವಾಗೆಲ್ಲ ಮೂವ್ ಆಗ್ತಾಯಿತ್ತು, ಇವಾಗ ಯಾಕೆ ಮೂವ್ ಆಗ್ತಾಯಿಲ್ಲ. ಸೊ ದಿಸ್ ಈಸ್ ಹೌ ದ ಮಾರ್ಕೆಟ್ ಈಸ್ ಮೇಕಿಂಗ್ ಪೀಪಲ್ ಟು ಥಿಂಕ್, ಆಯಿತಾ. ಸೊ ನಾವು ನಮ್ಮ ಸ್ಟ್ರಾಟಜಿ ಮೇಲೆ ಡೌಟ್ ಆಗೋ ಪರಿಸ್ಥಿತಿ ಥರ ಕಂಡೀಷನ್ ಇದೆ ಇವಾಗ ಸ್ಟಾಕ್ಸಲ್ಲಿ. ಸೊ ನೀಡ್ ನಾಟ್ ಟು ವರಿ, ನಾರ್ಮಲ್ ಆಗುತ್ತೆ ಮಾರ್ಕೆಟು ಕೂಡ. ಅದಕ್ಕೆ ಟೈಮ್ ಬೇಕಾಗುತ್ತೆ. ಸೊ ನಾನು ಹೇಳೋದು ಇಷ್ಟೇ, ಯಾವುದೇ ವೀಕ್ ಸೆಕ್ಟರ್ಸ್ ಆಗಲಿ, ವೀಕ್ ಸ್ಟಾಕ್ಸ್ ಇದ್ದರೆ ನಿಮ್ಮ ಪೋರ್ಟ್ಫೋಲಿಯೋಲಿ ಯು ಬೆಟರ್ ಎಕ್ಸಿಟ್. ಅಲ್ಲಿ ಹೋಲ್ಡ್ ಆನ್ ಟು ಅ ವೆರಿ ಗುಡ್ ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್ಸ್. ಓಕೆ, ಸೊ ದಟ್ಸ್ ಇಟ್. ಮುಂದಿನ ದಿನಗಳಲ್ಲಿ ಈ ಥರ ಮೋರ್ ವೀಡಿಯೋಸ್ ಮಾಡ್ತೀನಿ. ಯಾಕೆಂದರೆ ದೇರ್ ಇಸ್ ನಥಿಂಗ್ ಇನ್ ದ ಮಾರ್ಕೆಟ್ ಟು ಡೂ ವಿಡಿಯೋ ಎವ್ರಿ ಡೇ ಅಲ್ವಾ. ಸೊ ಸುಮ್ಮನೆ ಕಂಟೆಂಟ್ಗೋಸ್ಕರ, ವ್ಯೂಸ್ಗೋಸ್ಕರ ಮಾಡೋದು ವಿಡಿಯೋ ಡಸಂಟ್ ಮೇಕ್ ಎನಿ ಸೆನ್ಸ್. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ಸ್. ಇನ್ನು ಮೋರ್ ಅಪ್ಡೇಟ್ಸ್, ಮೋರ್ ಅಬೌಟ್ ಲರ್ನಿಂಗ್ ನಾನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ.